It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸಮ್ಮೇಳನ. ಗುಣಮಟ್ಟ ಸಂಶೋಧನೆಗಳು ರೈತರಿಗೆ ತಲುಪಿಸಬೇಕು. ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ. ಆಧುನಿಕತೆ ವೇಗದಲ್ಲಿ ಆಯುರ್ವೇದ ಚಿಕಿತ್ಸೆ ಮರೆಯಾಗಬಾರದು. ಸಂತೋಷ್ ರಾಣಿ. ಆಸ್ತಿ ವಿವಾದ. ಪಾಲಿಕೆ ಸದಸ್ಯ ಜಿಂದಪ್ಪ ಮೇಲೆ ತಿಮ್ಮಾರೆಡ್ಡಿಯಿಂದ ಹಲ್ಲೆ. ಕಚೇರಿಯಲ್ಲಿ ಬಿಗು ವಾತಾವರಣ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಮಾದಿಗ ಎಂದು ಬರೆಯಿಸಿ. ರಾಮಣ್ಣ. ದೇವದುರ್ಗ ಪಟ್ಟಣದಲ್ಲಿ ಅನಧಿಕೃತ ಬ್ಯಾನರ್. ಉಪ ಲೋಕಾಯುಕ್ತರಿಂದ ಅಧಿಕಾರಿಗಳ ರಕ್ಷಣೆ. ಅಳ್ಳಪ್ಪ ಅಮರಾಪುರ್ ಆರೋಪ. ಸಫಾಯಿ ಕರ್ಮಚಾರಿ ಸಮೀಕ್ಷೆ ಹೆಸರಿನಲ್ಲಿ ಹಣ ಲೂಟಿ. ಹಿಂದಿನ ಸಮೀಕ್ಷೆಯಲ್ಲಿ ಗುರುತಿಸಿದ ಫಲಾನುಭವಿಗಳಿಗೆ ದೊರೆಯದ ಸೌಲಭ್ಯ. ಭಾಸ್ಕರ್ ಬಾಬು ಆರೋಪ. ಹಾರು ಬೂದಿ ಸಾಗಣೆ ಸಮಸ್ಯೆ ನೀಗಿಸಲು ಆಗ್ರಹಿಸಿ ದಲಿತ ಸೇನೆ ಪ್ರತಿಭಟನೆ. ವಾರ್ತೆಗಳ ವಿವರ. ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಶಿಸ್ತುಬದ್ಧತೆಯಿಂದ ಮತ್ತು ಪರಿಶ್ರಮದಿಂದ ಗುಣಮಟ್ಟದ ಸಂಶೋಧನೆಗಳನ್ನು ಕೈಗೊಳ್ಳುವ ಮೂಲಕ ರೈತರ ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆಯಾಗಿ ನೀಡಬೇಕು ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ನಿರ್ದೇಶನಾಲಯದಿಂದ ಡಾಕ್ಟರ್ ಎಸ್.ಎ. ಪಾಟೀಲರ ಸ್ಮರಣಾರ್ಥ 2ನೇ ಉಪನ್ಯಾಸ ಮತ್ತು ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿ ಪಡೆಯುವ ಅಂತಿಮ ಘಟ್ಟದಲ್ಲಿರುವ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾದ 5ನೇ ರಾಷ್ಟ್ರೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಯಚೂರು ಕೃಷಿ ವಿವಿಯು ವಿದ್ಯಾರ್ಥಿಗಳ ಸಂಶೋಧನೆಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಂಡು ಕೃಷಿ ವಲಯದ ಅಭಿವೃದ್ಧಿಗೆ ಮತ್ತು ಕೃಷಿ ವಲಯದಲ್ಲಿ ಎದುರಾಗುವ ಸವಾಲುಗಳಿಗೆ ಪರಿಹಾರ ನೀಡಲು ಹೊಸ ಸಂಶೋಧನೆ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು. I thank all the dignitaries for inaugurating this postgraduate research conference by lighting the lamp, as well as with a floral tribute to late Dr. S.A. Patil. ಇದೇ ವೇಳೆ ಕೃಷಿ ವಿವಿಯ ನಿವೃತ್ತ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಎಂ.ಜಿ. ಪಾಟೀಲ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳ ವಿಜ್ಞಾನಿಗಳು, ಅದರಲ್ಲೂ ಯುವ ಸಂಶೋಧನಾ ವಿದ್ಯಾರ್ಥಿಗಳು ರೈತ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅರಿತುಕೊಂಡು ಅವುಗಳ ನಿರ್ವಹಣೆಗೆ ಸ್ಪಂದನೆಯಾಗುವ ಸಂಶೋಧನೆಗಳನ್ನು ಕೈಗೊಂಡು ರೈತ ಬಾಂಧವರಿಗೆ ಸದಾ ಆಸರೆಯಾಗಬೇಕು ಎಂದು ತಿಳಿಸಿದರು. ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೃಷಿ ರಂಗದ ಬೇಡಿಕೆಗಳನ್ನು ಗ್ರಹಿಸಿಕೊಂಡು ಆ ದಿಸೆಯಲ್ಲಿ ಚಿಂತಿಸಿ ಕೊರತೆಗಳ ಬಗ್ಗೆ ವಿಶ್ಲೇಷಿಸಿ
ಅರ್ಥಪೂರ್ಣವಾದ ಸಂಶೋಧನಾತ್ಮಕ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳಬೇಕೆಂದರು. ವಿವಿಧೆಡೆಯಿಂದ ಆಗಮಿಸಿದ ತಜ್ಞರಿಂದ ಸಲಹೆಗಳನ್ನು ಪಡೆದುಕೊಳ್ಳಬೇಕು. ವಿದ್ಯಾರ್ಥಿಗಳು ತಮ್ಮ ಸಂಶೋಧನೆಗಳನ್ನು ತಜ್ಞರ ಮುಂದಿಟ್ಟು ಅದರಲ್ಲಿ ಆಗಬೇಕಾದ ಬದಲಾವಣೆಗಳು ಹಾಗೂ ಇತರೆ ವಿಷಯಗಳ ಕುರಿತು ಮಾಹಿತಿ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 9 ವರ್ಷ ಆಗಿತ್ತು. ಆದರೂ ಕೂಡ we have not conducted PG research conference. I don't know what was the reason. So whether the earlier deans or earlier vice chancellors were not interested, or the dean has not taken the proposal to the vice chancellor to have the PG research conference. So in all the agricultural universities and the allied agricultural universities, they used to conduct the PG research conference. But we did not. That's what, when I took over the charge of being PGS, I thought of having the PG research conference at our university. So immediately I went and asked the then Vice Chancellor, Dr. Salimat sir, but it was a very short period. At that time it was a very short period. He said that within a short period, how it is possible to conduct a big PG research program. So he said, let us have next year, going 2018. And then I thought, so why can't we send our PG students who are at the verge of completion of master's degree and at the verge of completion of PhD to the other universities. Pawalkot Horticulture University has invited the PG students to present their research in their conference. And similarly, Shimoga Agriculture and Horticulture University also invited to present our PG student research at their university. Then I took the permission of the Honorable Vice Chancellor, Dr. Salimat sir, to send our student to those universities for their presentation. He readily accepted, and nearly 1 bus we took, and we went to the Pawalkot University, and even with the professors also, with me, the HODs like A.J. Srinivas and then Sharan Gowda and Mahadev Swami and so many. ಸಮ್ಮೇಳನದಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಮಲ್ಲಿಕಾರ್ಜುನ್ ಡಿ, ಮಲ್ಲೇಶ್ ಕೊಲಿಮಿ, ಡಾಕ್ಟರ್ ನಾರಾಯಣ ರಾವ್, ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ಡೀನ್ ಹಾಗೂ ಈ ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಗುರುರಾಜ್ ಸುಂಕದ, ಅಯ್ಯನಗೌಡ, ಜಾಗೃತಿ ದೇಶಮಾನೆ ಸೇರಿದಂತೆ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿವೃಂದ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮನೆಯಲ್ಲಿಯೇ ಇರುವಂತಹ ವಸ್ತುಗಳಿಂದ ಔಷಧಿ ಮಾಡಿಕೊಂಡು ಗುಣಪಡಿಸಿಕೊಳ್ಳುವುದು ನಮ್ಮ ಸನಾತನದ ಆಯುರ್ವೇದ ಪದ್ಧತಿ ಹಿರಿಯರಿಂದಲೂ ನಡೆದುಕೊಂಡು ಬಂದಿದೆ. ಆಧುನಿಕತೆ ಬೆಳೆದಂತೆಲ್ಲ ಇದನ್ನು ಮರೆಯುತ್ತಿದ್ದೇವೆ. ಇದೀಗ ಮತ್ತೆ ಆಯುರ್ವೇದ ಔಷಧ ಪದ್ಧತಿ ಅವಶ್ಯಕತೆ ಇದೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತೆ ಸಂತೋಷ್ ರಾಣಿ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಮಹಾನಗರ ಪಾಲಿಕೆ ಹಾಗೂ 6 ಜೀವ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನ ನಿಮಿತ್ತ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಹಿರಿಯರ ಕಾಲದ ಹಿಂದಿನಿಂದಲೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಲ್ಲಿ ಮನೆಯಲ್ಲಿರುವ ವಸ್ತುಗಳಿಂದ ಔಷಧಿ ಮಾಡಿಕೊಂಡು ಗುಣಪಡಿಸಿಕೊಳ್ಳುತ್ತಿದ್ದವು. ಆಯುರ್ವೇದ ಪದ್ಧತಿಯು ನಮ್ಮ ಜೀವನ ಶೈಲಿ ಬದಲಾದಂತೆ ಮರೆಯುತ್ತಿದ್ದೇವೆ. ಆಧುನಿಕತೆ ಬೆಳೆದಂತೆಲ್ಲ ಅದರಿಂದ ಹಿಂದೆ ಸರಿಯುತ್ತಿದ್ದೇವೆ. ಮೆಡಿಕಲ್ಗಳಲ್ಲಿ ಸಿಗುವ ಔಷಧಗಳಿಂದ ತಕ್ಷಣವೇ ವಾಸಿಯಾಗಬೇಕೆಂದು ಅದಕ್ಕೆ ಅಂಟಿಕೊಂಡಿದ್ದೇವೆ. ಔಷಧಗಳಿಂದ ವಾಸಿಯಾಗದ ಸಾಕಷ್ಟು ಕಾಯಿಲೆ ಆಯುರ್ವೇದ ಔಷಧದಿಂದ ಗುಣಮುಖರಾಗಿದ್ದಾರೆ. ಇದೀಗ ನಾವು ಆಯುರ್ವೇದತ್ತ ಮರಳಿ ತೆರಳುವ ಸ್ಥಿತಿ ಉಂಟಾಗಿದೆ ಎಂದರು. ಪೌರ ಕಾರ್ಮಿಕರ ದಿನವಾಗಿದ್ದು ದಿನನಿತ್ಯದ ಕೆಲಸದಲ್ಲಿ ಕಾರ್ಮಿಕ ಸಲಕರಣೆಗಳನ್ನು ಬಳಕೆ ಮಾಡಬೇಕು. ಕೈಗೆ ಗ್ಲೌಸ್, ಕಾಲಿಗೆ ಬೂಟ್, ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳಬೇಕು ಮತ್ತು ಪ್ರತಿದಿನ ಕೆಲಸ ಮುಗಿಸಿ ಮನೆಯಲ್ಲಿ ಸ್ನಾನ ಮಾಡಬೇಕು. ಸಾಬೂನಿಂದ ಮೈ ಕೈ ತೊಳೆದುಕೊಳ್ಳಬೇಕು. ಇದರಿಂದ ರೋಗಗಳು ಬಾರದಂತೆ ತಡೆಯಬಹುದು ಎಂದರು. ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗುತ್ತಿದ್ದು ಇದರಿಂದಾಗಿ ನಮಗೆ ಕಾಯಿಲೆಗಳು ಹರಡುತ್ತಿವೆ. ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ತಿರುಗಾಡಲು ವಾಹನ ಬಳಕೆ ಕಡಿಮೆ ಮಾಡಿ ನಡೆದುಕೊಂಡು ಹೋಗುವ ಕೆಲಸ ಮಾಡಬೇಕು. ಇದು ಸಹ ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ತಿಳಿಸಿದರು. 6 ಜೀವ ಆಯುರ್ವೇದ ಆಸ್ಪತ್ರೆ ಮುಖಂಡ ಮಲ್ಲಿಕಾರ್ಜುನ್ ಮಾತನಾಡಿ, ಪೌರ ಕಾರ್ಮಿಕ ದಿನ ಹಾಗೂ ರಾಷ್ಟ್ರೀಯ ಆಯುರ್ವೇದ ದಿನ 2 ಒಟ್ಟಿಗೆ ಆಚರಣೆ ಮಾಡುತ್ತಿದ್ದು ಆಚರಣೆ ಮಾಡಲು ಪಾಲಿಕೆ ಸಹಕಾರ ನೀಡುತ್ತಿದೆ. 6 ಜೀವ ಆಯುರ್ವೇದ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದೆ. ತಪಾಸಣೆಯಲ್ಲಿ ವೈದ್ಯರ ಸಲಹೆ ಪಡೆಯಬಹುದು. ಉಚಿತವಾಗಿ ಪರೀಕ್ಷೆ ನಡೆಯಲಿದೆ. ವಿಶೇಷವಾಗಿ ಪೌರ ಕಾರ್ಮಿಕರಿಗಾಗಿ 5,000 ರೂಪಾಯಿ ವಿಶೇಷ ಪ್ಯಾಕೇಜ್ ನೀಡಲಾಗಿದೆ. ಪೌರ ಕಾರ್ಮಿಕರು ಇದನ್ನು ಸದುಪಯೋಗ ಪಡೆದುಕೊಳ್ಳಬಹುದು ಎಂದರು. ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆ ಎಂದರೆ
ಕೆಳಗಡೆಯಿಂದ ನಮ್ಮ ಜಿಲ್ಲೆಯೇ ಮೊದಲು. ಈ ಭಾಗದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಿದೆ. ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳು ಜಿಲ್ಲೆಯಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಉತ್ತಮ ಆಸ್ಪತ್ರೆಗಳಿದ್ದರೂ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಜನರಲ್ಲಿ ತಿಳುವಳಿಕೆ ಇಲ್ಲ. ಸರಿಯಾದ ರೀತಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಪದ್ಧತಿ ಇಲ್ಲ. ಪೌರ ಕಾರ್ಮಿಕರು ನಗರದಲ್ಲಿ ಸ್ವಚ್ಛತಾ ಮಾಡುತ್ತಿದ್ದು ನಗರ ಆರೋಗ್ಯ ಕಾಪಾಡುತ್ತಿದ್ದಾರೆ. ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು 6 ಜೀವ ಆಯುರ್ವೇದ ಆಸ್ಪತ್ರೆ ಮುಂದಾಗಿದೆ ಎಂದರು. ನಮ್ಮ ದಿನನಿತ್ಯದ ಪದ್ಧತಿಯಿಂದ ನಮ್ಮ ಆರೋಗ್ಯದ ಸಮಸ್ಯೆಯಾಗುತ್ತಿದೆ. ದೈನಂದಿನ ಚಟುವಟಿಕೆಗಳನ್ನು ಬದಲಾವಣೆ ಮಾಡಿಕೊಂಡರೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತ್ರಿವಿಕ್ರಮ್ ಜೋಶಿ, 6 ಜೀವ ಆಯುರ್ವೇದ ಆಸ್ಪತ್ರೆ ಸಿಇಒ ಗೌಸ್ ಕುಮಾರ್, ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಕಮಲ್ ಕುಮಾರ್ ಜೈನ್, ಕಾರ್ಯದರ್ಶಿ ಜಂಬಣ್ಣ ಎಕ್ಲಾಸ್ಪುರ್, ಪಾಲಿಕೆ ಅಧಿಕಾರಿ ಜೈಪಾಲ್ ರೆಡ್ಡಿ, ಡಾಕ್ಟರ್ ಶಾಲಿನಿ ಸೇರಿದಂತೆ ಅನೇಕರು ಇದ್ದರು. ಜಮೀನ್ ಖರೀದಿ ವಿಷಯದಲ್ಲಿ ಉಂಟಾಗಿದ್ದ ವಿವಾದದಿಂದ ಕಾಂಗ್ರೆಸ್ ಮುಖಂಡ ಕುರ್ಸಿ ತಿಮ್ಮಾರೆಡ್ಡಿ ವಾರ್ಡ್ ನಂಬರ್ 22ರ ನಗರ ಪಾಲಿಕೆ ಸದಸ್ಯ ಜಿಂದಪ್ಪ ಇವರ ಮೇಲೆ ಹಲ್ಲೆ ನಡೆಸಿದ ಘಟನೆ ಪಾಲಿಕೆ ವಲಯ ಕಚೇರಿಯಲ್ಲಿ ನಡೆದಿದೆ. ಕಚೇರಿ ಅವಧಿಯಲ್ಲಿ ಪಾಲಿಕೆ ಸದಸ್ಯ ಜಿಂದಪ್ಪ ಮಹಾಪೌರರ ಕಚೇರಿಯಲ್ಲಿ ಕುಳಿತಿರುವಾಗ ಆಗಮಿಸಿದ ಜಿ ತಿಮ್ಮಾರೆಡ್ಡಿ ಮತ್ತು ಬೆಂಬಲಿಗರು ಮಾತುಕತೆ ನಡೆಸಿ ಆಕ್ರೋಶಗೊಂಡು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮಹಾಪೌರರಾದ ನರಸಮ್ಮಲು ಮಾಡಗಿರಿ ಹಾಗೂ ಮಹಿಳಾ ಸದಸ್ಯರೊಬ್ಬರು ಇದ್ದ ಸಂದರ್ಭದಲ್ಲಿ ಹಲ್ಲೆ ಮಾಡಲಾಗಿದೆ. ಮಹಾಪೌರರ ಕಚೇರಿಯಲ್ಲಿದ್ದ ಪೀಠೋಪಕರಣ ಸಹ ಧ್ವಂಸಗೊಳಿಸಲಾಗಿದೆ. ಜಿಂದಪ್ಪ ಇವರ ಕುತ್ತಿಗೆ ತೆರುಚಿದ ಗಾಯಗಳಾಗಿವೆ. ಫೋನ್, ಕನ್ನಡಕ ಸಹ ಒಡೆದು ಹಾಕಲಾಗಿದೆ ಎಂದು ಹೇಳಲಾಗಿದೆ. ಏಕಾಏಕಿ ಹಲ್ಲೆ ನಡೆಸಿದ್ದರಿಂದ ಕಚೇರಿಯಲ್ಲಿ ಬಿಗು ವಾತಾವರಣ ನಿರ್ಮಾಣವಾಗಿತ್ತು. ಪಾಲಿಕೆ ಅಧ್ಯಕ್ಷೆ ಹಾಗೂ ಇತರೆ ಸದಸ್ಯರು ಮಾಹಿತಿ ಪಡೆಯುವಂತೆ ತೆರಳಿ ಸಮಾಧಾನ ಪಡಿಸಿದ್ದಾರೆ. ಸದರ್ ಬಜಾರ್ ಪೊಲೀಸರು ಸಹ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ವಾರ್ಡ್ ನಂಬರ್ 7ರ ಪಾಲಿಕೆ ಸದಸ್ಯೆ ಅನಿತಾ ಇವರ ಪತಿಯಾಗಿರುವ ಗುಡಿಸಿ ತಿಮ್ಮಾರೆಡ್ಡಿ ವಿರುದ್ಧ ದೂರು ದಾಖಲಿಸಲು ಸದಸ್ಯ ಜಿಂದಪ್ಪ ಹಾಗೂ ಕಚೇರಿ ಸಿಬ್ಬಂದಿಗಳು ಮುಂದಾದರು. ಸ್ಥಳಕ್ಕೆ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಭೇಟಿ ನೀಡಿ ಮಾತುಕತೆ ನಡೆಸಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ತೆರಳಿದ್ದಾರೆ. ಉಪ ಮಹಾಪೌರ ಸಾಜಿದ್ ಸಮೀರ್, ಸದಸ್ಯರಾದ ಜಯಣ್ಣ, ಬಿ ರಮೇಶ್, ಪಾಲಿಕೆ ಮಹಾಪೌರರಾದ ನರಸಮ್ಮಲು ಮಾಡಗಿರಿ ಸೇರಿ ಅನೇಕ ಮಹಿಳಾ ಸದಸ್ಯರು ಇದ್ದರು. ಜಮೀನು ಖರೀದಿಗೆ ಸಂಬಂಧಿಸಿದಂತೆ ಉಂಟಾಗಿರುವ ವಿವಾದ ಹಿನ್ನೆಲೆಯಲ್ಲಿ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ದೂರು ನೀಡಲಾಗಿತ್ತು ಎಂದು ಹೇಳಲಾಗುತ್ತಿದೆ. ಹಲ್ಲೆಗೆ ಸಂಬಂಧಿಸಿದಂತೆ ದೂರು ಇನ್ನೂ ದಾಖಲಾಗಿಲ್ಲ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಮಾದಿಗ ಸಮುದಾಯ ಜನರು ಧರ್ಮದ ಕಲಂನಲ್ಲಿ ಹಿಂದೂ, ಜಾತಿ ಕಲಂನಲ್ಲಿ ಮಾದಿಗ ಎಂದು ಬರೆಸಬೇಕೆಂದು ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಮಾಜಿ ಅಧ್ಯಕ್ಷ ರಾಮಣ್ಣ ಮನವಿ ಮಾಡಿದರು. ಅವರನ್ನು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಪಜಾತಿ ಕಲಂ ಬಿ 61ರಲ್ಲಿ ಮಾದಿಗ ಎಂದು ಬರೆಯಿಸಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನಡೆಸಿದ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಸಮೀಕ್ಷೆ ಬರುವ ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ಮತಾಂತರವಾಗಿದೆ. ಕ್ರಿಶ್ಚಿಯನ್ ಆಚರಣೆ ಮಾಡುವವರು ಮಾದಿಗ ಎಂದು ಬರೆಯಿಸಬೇಕು. ದಾಖಲೆಗಳಲ್ಲಿ ಮಾದಿಗ ಎಂದು ಇದೆ, ಆದರೆ ಆಚರಣೆಗೆ ಚರ್ಚ್ಗಳಿಗೆ ಹೋಗುತ್ತಿರಬಹುದು. ಧರ್ಮವೇ ಬೇರೆ, ಜಾತಿಯೇ ಬೇರೆ ಎಂದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. 22ನೇ ತಾರೀಕಿಂದ ಸರ್ಕಾರದ ವತಿಯಿಂದ ಒಂದು ಹಿಂದುಳಿದ ಆಯೋಗಕ್ಕೆ ಅದನ್ನು ವಹಿಸಿದ್ದಾರೆ. ಈಗ ನಾವು ಮಾದಿಗ ಸಮಾಜದಲ್ಲಿ ಎಲ್ಲ ಮಾದಿಗ ಬಂಧುಗಳಲ್ಲಿ ನಾವು ಸದರಿ ಈ ಸಮೀಕ್ಷೆಯಲ್ಲಿ ಕಾಲಮ್ ಜಾತಿ ಕಾಲಂನಲ್ಲಿ 061 ಮಾದಿಗ ಅಂತಲೇ ಬರೆಸಲಿ ಅಂತ ನಮ್ಮದು ಒಂದು ಬೇಡಿಕೆ ಇದೆ. ಈಗ ಸಾಮಾನ್ಯವಾಗಿ ಇದಕ್ಕೂ ಮುಂಚೆ ಬಂದವರು ಎಲ್ಲರಿಗೂ ಪ್ರೆಸ್ ಮೀಟ್ ಮಾಡಿದ್ದೀವಿ, ಇದಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ಈಗ ವಿಶೇಷವಾಗಿ ಏನಂದರೆ ಈ ಮುಂಚೆ ಆಗಿದ್ದು ಸಮೀಕ್ಷೆ, ಅದರಲ್ಲಿ ಮಾದಿಗರ ಜನಸಂಖ್ಯೆ ಕಡಿಮೆ ಇದೆ ಅಂತ ಒಂದು ಇದಿದೆ ನಮ್ಮದು. ಈಗ ಅದನ್ನು ಹೆಚ್ಚು ಮಾಡೋಕ್ಕಂತೇಳಿ ಜಾಸ್ತಿ ಒತ್ತು ಕೊಟ್ಟು ಜನರಿಗೆ ನಾವೆಲ್ಲ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಆಮೇಲೆ AKAD ಸಮಸ್ಯೆ ಇದೆ, ಅದು ನಮ್ಮ ಕಡೆ ಇಲ್ಲ, ನಮ್ಮ ಭಾಗದಲ್ಲಿ ಇಲ್ಲ. ಅದನ್ನು ನಾವು ಇದು ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ, ಅವರು ಮಾದಿಗರೇ, ಸರ್ಟಿಫಿಕೇಟ್ ಎಲ್ಲ ಮಾದಿಗರೇ, ಅವರು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾದಿಗಂತಲೇ ಬರೆಸಲಿ ಅಂತ ಅವರಿಗೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಕಾಲಂನಲ್ಲಿ ಹಿಂದೂ ಅಲ್ಲ,
ಅದನ್ನು ನಾವು ಮೆನ್ಷನ್ ಮಾಡಿಲ್ಲ. ಕ್ರಿಶ್ಚಿಯನ್ ಇದ್ದು ಬರೀ ಅವರ ಅವಕಾಶ ಇದೆ ಅಂದರೆ ಕ್ರಿಶ್ಚಿಯನ್ ಇದ್ದು ಮಾದಿಗಂತ ಬರೀ ಅವಶ್ಯಕತೆ ಇದ್ದರೆ ಬರೀ ಕನ್ವರ್ಟೆಡ್ ಅವರು ಒರಿಜಿನಲ್ ಕ್ರಿಶ್ಚಿಯನ್ಸ್ ಅಲ್ಲ. ಏಕೆ ಏಡಿ ನಮ್ಮ ಭಾಗದಲ್ಲಿ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಯಮುನಪ್ಪ ಗಿರಿಜಾಲಿ, ಕಾರ್ಯದರ್ಶಿ ಬಸವರಾಜ್ ಅತ್ತನೂರ್, ಬಾಬು ಕಮಲಾಪುರ್, ಬಸವರಾಜ್ ಜಾಡಲದಿನ್ನಿ, ಮಧು ಚಕ್ರವರ್ತಿ, ತಿಮ್ಮಪ್ಪ, ಎಂ ಈರಣ್ಣ, ನರಸಿಂಹಲು ಇದ್ದರು. ಈಗ ಜಾಹೀರಾತು. It's time! It's time! It's time! It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. 16ನೇ ವರ್ಷದ ಶರಣ್ಣ ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ಬೋಳ್ಮಾಂದೊಡ್ಡಿ ರಸ್ತೆ, ರಾಯಚೂರು. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್. ದೇವದುರ್ಗ ಪಟ್ಟಣದಲ್ಲಿ ಅನಧಿಕೃತವಾಗಿ 44 ಬ್ಯಾನರ್ ಹಾಕಿರುವ ಪ್ರಕರಣದಲ್ಲಿ ಇತ್ತೀಚೆಗೆ ನಗರಕ್ಕೆ ಆಗಮಿಸಿದ ಉಪಲೋಕಾಯುಕ್ತರು ಪ್ರತ್ಯೇಕ ದೂರು ನೀಡಿದ್ದರೂ 5 ನಿಮಿಷದಲ್ಲಿ ವಿಚಾರಣೆ ಪೂರ್ಣಗೊಳಿಸಿರುವ ಕಾಟಾಚಾರಕ್ಕೆ ಎಂದು ಆರ್ಟಿಐ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2024ರಲ್ಲಿ ದೇವದುರ್ಗ ಪುರಸಭೆಯ ಅನುಮತಿ ಪಡೆಯದೆ 44 ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು. ಪುರಸಭೆಗೆ ಯಾವುದೇ ಕರ ಪಾವತಿಸದೆ ಅನುಮತಿ ಪಡೆಯದೆ ಅಳವಡಿಸಿರುವುದು ಸರ್ಕಾರ ಖಜಾನೆ ವಂಚಿಸಿರುವ ಕುರಿತು ದೂರು ನೀಡಲಾಗಿತ್ತು. ಉಪಲೋಕಾಯುಕ್ತರು ವಿಚಾರಣೆ ನಡೆಸಿ 93,000 ರೂಪಾಯಿ ದಂಡ ವಿಧಿಸಿರುವುದಾಗಿ ಆದೇಶಿಸಿದ್ದಾರೆ. ಆದರೆ ಪುರಸಭೆ ಮುಖ್ಯಾಧಿಕಾರಿಗಳು ಕೇವಲ 4,000 ರೂಪಾಯಿ ಮಾತ್ರ ದಂಡ ಪಾವತಿಸಿ 83,000 ರೂಪಾಯಿ ವಂಚಿಸಿದ್ದಾರೆ. ಹೈಕೋರ್ಟ್ ಆದೇಶ ಉಲ್ಲಂಘಿಸಿರುವ ಪ್ರಕರಣವನ್ನು ಸರಿಯಾಗಿ ವಿಚಾರಿಸದೆ ತೀರ್ಪು ನೀಡಲಾಗಿದೆ. ಸರ್ಕಾರಕ್ಕೆ 83 ವಂಚಿಸಲಾಗಿದೆ. ಉಪಲೋಕಾಯುಕ್ತರು ದೂರುದಾರರಿಗೆ ಸುಳ್ಳು ಕೇಸ್ ಮಾಡಿದರೆ ಜೈಲಿಗೆ ಹಾಕುವುದಾಗಿ ಹೆದರಿಸುತ್ತಿದ್ದಾರೆ. ಜಗಜ್ಯೋತಿ ಬಸವೇಶ್ವರ ಆಡಿಟೋರಿಯಂ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನನ್ನ 44 ಬ್ಯಾನರ್ ಕೇಸುಗಳನ್ನು ವಿಚಾರಣೆ ಮಾಡಿದರು. ಮಾನ್ಯ ಉಪಲೋಕಾಯುಕ್ತರು ರಾಯಚೂರಿಗೆ ಬಂದು ನನ್ನ 44 ಬ್ಯಾನರ್ ಕೇಸುಗಳನ್ನು ವಿಲೇವಾರಿ ಮಾಡ್ತಾರೆ ಅಂತೇಳಿ ನಾನು ನೋಟಿಸ್ ಕೊಟ್ಟವೇ ಗೊತ್ತಾಗಿತ್ತು. ನಾನು ದೂರು ಸಲ್ಲಿಸುವ ಸಂದರ್ಭದಲ್ಲಿ ಸಪ್ರೇಟ್ ಆಗಿ ಬೇರೆ ಹೆಸರಿನಲ್ಲಿ ನೋಟ್ರಿ ಮಾಡಿಸಿ ಎಲ್ಲ ದಾಖಲೆಗಳ ಸಮೇತವಾಗಿ ನಾನು ಎಲ್ಲ ದೂರುಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಅವರಿಂದ ಬೇರೆ ನಂಬರ್ಗಳು 44 ಕೇಸುಗಳಿಗೆ ಬೇರೆ ನಂಬರ್ಗಳನ್ನು ಕೊಟ್ಟ. ಆದರೆ ಉಪಲೋಕಾಯುಕ್ತರು ವಿಚಾರಣೆ ನಡೆಸುವ ಸಮಯದಲ್ಲಿ ನನ್ನ ಎಲ್ಲ ಕೇಸುಗಳನ್ನು ಪ್ರತಿಯೊಂದು ಕೇಸುಗಳನ್ನು ವಿಚಾರಣೆ ಮಾಡಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿ ಇದು ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡ್ರ ಎಲ್ಲ ವಿಚಾರಣೆ ಮಾಡಿ ಇವತ್ತ ನನ್ನ 44 ಕೇಸುಗಳನ್ನು ವಜಾ ಮಾಡಬೇಕಾಗಿತ್ತು ಉಪಲೋಕಾಯುಕ್ತರು. ಆದರೆ ಕೇವಲ 5 ನಿಮಿಷದಲ್ಲಿ 2-3 ವಿಚಾರಣೆ ಮಾಡಿ ನನ್ನ ಎಲ್ಲ ಕೇಸುಗಳನ್ನ ವಿಲೇವಾರಿ ಮಾಡಿದ್ರು. ಸಂತೋಷ. ನಾನು ಮಾನ್ಯ ಉಪಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ ಮೇಲೆ ನನ್ನ ಈ ಕೇಸು ನನ್ನ 44 ಕೇಸುಗಳು ನೀನು ಹೈಕೋರ್ಟಿಗೆ ಹೋಗಪ್ಪ ಅಂತ ಮಕ್ಕಳಿಗೆ ಹೇಳ್ಬಹುದಾಗಿತ್ತು. ನನಗೆ ಗೊತ್ತಿತ್ತು ಈ ಕೇಸುಗಳನ್ನ ಹೈಕೋರ್ಟಿಗೆ ತಗೊಂಡ್ಕೊಂಡು ಹೋಗೋದು ನನಗೆ ಗೊತ್ತಿತ್ತು. ಆದ್ರೆ ಇವರು 1 ವರ್ಷ ಲೇಟಾಗಿ ಎಲ್ಲ ಕೇಸುಗಳನ್ನ ನೀವು ಹೈಕೋರ್ಟ್ನಲ್ಲಿ ಹೋಗಪ್ಪ ಅನ್ನೋದು ಏನು. ನಾ ದೂರ ಯಾಕೆ ಸಲ್ಲಿಸಿದ? ಸರ್ಕಾರ ಅಧಿಕಾರಿ
ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಒಂದು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ಯಾರ ಸರ್. ಹೈಕೋರ್ಟ್ ಏನು ಆದೇಶ ಮಾಡ್ಯದ, ಯಾವುದೇ ಒಂದು 44 ಪ್ರಕರಣಗಳಲ್ಲಿಯೂ ಪ್ರತ್ಯೇಕ ನೋಟರಿ ಮಾಡಿಸಿ ದೂರು ನೀಡಲಾಗಿದೆ. ಇಂತಹ ಪ್ರಕರಣವನ್ನು ಉಪ ಲೋಕಾಯುಕ್ತರು ಸಹ ಅಧಿಕಾರಿಗಳ ರಕ್ಷಣೆ ಮಾಡುವ ಕೆಲಸ ಮಾಡಿದ್ದಾರೆ. ಈ ಕುರಿತು ಹೈಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದರು. ಸರ್ಕಾರಕ್ಕೆ ಆರ್ಥಿಕ ನಷ್ಟವಾದ ಪ್ರಕರಣಗಳಲ್ಲಿ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ವಿಶ್ವಾಸ ಮೂಡಿಸುವ ಕೆಲಸ ಮಾಡುತ್ತಿಲ್ಲ. ಕಾನೂನಿನ ಭಯವೇ ಇಲ್ಲದಂತಾಗಲು ಬೇಜವಾಬ್ದಾರಿಯೇ ಕಾರಣವಾಗಿದೆ ಎಂದರು. ರಾಜ್ಯ ಸರ್ಕಾರ ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಈಗಾಗಲೇ ನಡೆಸಿರುವ ಸಮೀಕ್ಷೆಯಲ್ಲಿ ಗುರುತಿಸಲಾದ ಸಫಾಯಿ ಕರ್ಮಚಾರಿಗಳಿಗೆ ಯಾವುದೇ ಸೌಲಭ್ಯ, ಸೌಕರ್ಯ ಒದಗಿಸದೆ ಸಮೀಕ್ಷೆ ಹೆಸರಿನಲ್ಲೂ ಹಣ ಕೊಳ್ಳೆ ಹೊಡೆಯಲಾಗುತ್ತಿದೆ ಎಂದು ಅಖಿಲ ಭಾರತ ಮಜ್ದೂರ್ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯದರ್ಶಿ ಭಾಸ್ಕರ್ ಬಾಬು ಆರೋಪಿಸಿದರು. ಅವರೊಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮ್ಯಾನ್ಯುವಲ್ ಕ್ಯಾವೆಂಜರ್ ಕುರಿತು ಸುಪ್ರೀಂ ಕೋರ್ಟ್ ನಿಷೇಧಿಸಿದ್ದ ಪುನರ್ವಸತಿಗೆ ಸೂಚನೆ ನೀಡಿದೆ. ಆದರೆ ಸರ್ಕಾರಗಳು ಮಾತ್ರ ಯಾವುದೇ ಸೌಕರ್ಯ ನೀಡುತ್ತಿಲ್ಲ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಪ್ರತ್ಯೇಕ ಗುರುತಿನ ಚೀಟಿ ನೀಡಲಾಗಿದೆ. ಆದರೆ ರಾಯಚೂರಿನಲ್ಲಿ ಗುರುತಿನ ಚೀಟಿ ನೀಡಿಲ್ಲ. 2000 ಇಸ್ವಿಯಲ್ಲಿ ನಡೆ ಸಮೀಕ್ಷೆಯಲ್ಲಿ ದಿಲೀಪ್ ರಾವ್ ಎಂಬುವವರು ಬಂದು ಕೇವಲ 6 ಜನ ಮಾತ್ರ ಇದ್ದಾರೆ ಎಂದು ವರದಿ ಕೊಟ್ಟಿದ್ದರು. 24 ಜನ ನಗರಸಭೆಯಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುತ್ತಿದ್ದರು. ಸಮೀಕ್ಷೆಯಲ್ಲಿ ಉಲ್ಲೇಖಿಸಲಿಲ್ಲ. 2013ರಲ್ಲಿ ಮತ್ತೊಂದು ಸಮೀಕ್ಷೆ ನಡೆಸಿ ಸ್ವಯಂ ದೃಢೀಕರಣ ಮಾಡಲು ಸೂಚಿಸಲಾಗಿತ್ತು. 224 ಜನರು ಸಮೀಕ್ಷೆಯಲ್ಲಿದ್ದು 86 ಜನರಿಗೆ ಮಾತ್ರ ಗುರುತಿನ ಚೀಟಿ ನೀಡಲಾಯಿತು. ಇಂದಿಗೂ ಮನೆ, ನಿವೇಶನಗಳಿಲ್ಲದೆ ಶಿಕ್ಷಣ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅನೇಕ ದೀರ್ಘವಾದ ರೋಗಗಳಿಂದ ಬಳಲುತ್ತಿದ್ದಾರೆ. ಅನೇಕರು ಜೀವ ಕಳೆದುಕೊಂಡಿದ್ದಾರೆ. ಸಫಾಯಿ ಕರ್ಮಚಾರಿಗಳು ಮೃತಪಟ್ಟರೂ ಅನುಕಂಪದ ಉದ್ಯೋಗ ನೀಡುತ್ತಿಲ್ಲ. ಆದರೂ ಸರ್ಕಾರ ಈಗ ಮತ್ತೊಂದು ಸಮೀಕ್ಷೆ ಆದೇಶಿಸಿದೆ. ರಾಷ್ಟ್ರೀಯ ಕಾನೂನು ಶಾಲೆಯಿಂದ ಸಮೀಕ್ಷೆ ನಡೆಸಲು ಆದೇಶಿಸಲಾಗಿದೆ. ಸೆಪ್ಟೆಂಬರ್ 24ರಂದು ಸಮೀಕ್ಷೆಗೆ ತಂಡ ಆಗಮಿಸಲಿದೆ. ಈಗಾಗಲೇ ಗುರುತಿಸಿದವರಿಗೆ ಸೌಲಭ್ಯ ನೀಡದೆ ಮತ್ತೊಂದು ಸಮೀಕ್ಷೆ ನಡೆಸಿ ಸರ್ಕಾರ ಹಣವನ್ನು ಪೋಲು ಮಾಡಲಾಗುತ್ತಿದೆ. ಕೂಡಲೇ ಈಗಾಗಲೇ ಗುರುತಿಸಲಾದ ಸಫಾಯಿ ಕರ್ಮಚಾರಿಗಳಿಗೆ ಗುರುತಿನ ಚೀಟಿ, ಮನೆ, ಶಿಕ್ಷಣ, ಉದ್ಯೋಗ ಒದಗಿಸಬೇಕು. ಸಫಾಯಿ ಕರ್ಮಚಾರಿ ಆರೋಗ್ಯಕ್ಕೆ ಅದೇ ಜನಾಂಗದವರನ್ನು ನೇಮಿಸಬೇಕು. ಯಾದಗಿರಿಯಲ್ಲಿ ಕ್ಯಾನ್ಸರ್ನಿಂದ ಮೃತಪಟ್ಟ ಸಫಾಯಿ ಕರ್ಮಚಾರಿ ಅವಲಂಬಿತರಿಗೆ ಉದ್ಯೋಗ ನೀಡಬೇಕೆಂದರು. ಸ್ಟೇಟ್ ಕಮಿಷನ್ ಸರ್ವೆ ಮಾಡಲಿಕ್ಕೆ ಸುಮಾರು ವರ್ಷಗಳಿಂದ ಸತತವಾಗಿ ಇದು ಮಾಡ್ತಾ ಇದ್ದಾರೆ. ಆದರೆ ಸರ್ವೆಗೆ ಬಂದಂಥ ಒಂದು ಟೀಮ್ ಏನಿದೆ ಸರಿಯಾಗಿ ಒಂದು ಸರ್ವೆ ಮಾಡ್ತಾ ಇಲ್ಲ. ಇದರಿಂದ ನಮ್ಮ ಜನಾಂಗಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಇದೇ ಸರ್ವೆ ಬಗ್ಗೆ ನಮ್ಮ ಗುಲ್ಬರ್ಗದಲ್ಲಿ ಒಂದು MSI ಕಾರ್ಡನ್ನು ಕೊಟ್ಟಿದ್ದಾರೆ. ಈ ರೀತಿ ರಾಯಚೂರಿನಲ್ಲಿ ಕೊಡಲಿಲ್ಲ. ಕೇವಲ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಕಮಿಷನರ್ಗಳು ಕೊಟ್ಟಿರ್ತಕ್ಕಂಥ ಒಂದು ID ಕಾರ್ಡ್ ಇದೆ. ಬಟ್ ಈ ಕಾರ್ಡ್ ಇದ್ದರೆ ಇದು ಡೆಲ್ಲಿವರೆಗೆ ನಮಗೆ ಅನುಕೂಲ ಆಗುತ್ತೆ. ಹೀಗಾಗಿ ಇದು ಸುಮಾರು 2000ನಲ್ಲಿ ಡಾಟಾ ಮಷಿನ್ ಅನ್ಲಶಿಸ್ ಅಂತೇಳಿ ದಿಲೀಪ್ ಕುಮಾರ್ ಅಂತೇಳಿ ಅವರು ಬಂದರು ಸರ್ವೆಗೆ. ಕೇವಲ 2 ದಿನ ಇದ್ದು ರಾಯಚೂರು ಜಿಲ್ಲೆಯಲ್ಲಿ ಕೇವಲ 6 ಜನಗಳು, 6 ಕುಟುಂಬಗಳು ಇದ್ದಾವೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ರಿಪೋರ್ಟ್ ಕೊಟ್ಟು ಕೈ ತೊಳ್ಕೊಂಡು ಹೋಗ್ಬೇಕು. ಆ ಟೈಮ್ನಲ್ಲಿ, ಆ ಸಮಯದಲ್ಲಿ ನಮ್ಮ ನಗರಸಭೆಯಲ್ಲಿ ಯೂಜಿಲಿ ಸೆಷನ್ನಲ್ಲಿ 24 ಜನ ಡೇಲಿ ವೇಜಸ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಸಾಕ್ಷಿ ಇದೆ. ಡೇಲಿ ವೇಜಸ್, ವಾಟ್ ಅಬೌಟ್ ಕಾಂಟ್ರಾಕ್ಟ್, ವಾಟ್ ಅಬೌಟ್ ಪರ್ಮನೆಂಟ್ ಎಂಪ್ಲಾಯ್ಸ್, ಆಮೇಲೆ ಖಾಸಗಿ ಅರ್ಖಾಸಗಿ ಅಂತೇಳಿ ಕೆಲಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ ನಮ್ಮ ಜನ. ಆದರೆ ಆ ದಿಲೀಪ್ ಅವರು ಕೇವಲ 6 ಕುಟುಂಬಗಳು ರಾಯಚೂರು ಜಿಲ್ಲೆಯಲ್ಲಿ ಇದೆ ಅಂತೇಳಿ ಒಂದು ರಿಪೋರ್ಟ್ ಕೊಟ್ಟು ನಮಗೆ ಬಹಳಷ್ಟು ಅನ್ಯಾಯ ಮಾಡಿ ಹೋಗಿರುತ್ತಾರೆ. ಅದರಂತೆ 2013ನಲ್ಲಿ ಈಗ ನಮ್ಮ ಹತ್ರ ಒಂದು ಕಾಪಿ ಇದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಡೆಡ್ಲೈನ್ ಕೊಟ್ಟರು 2013ನಲ್ಲಿ ಜೂನ್ 3ಕ್ಕೆಲ್ಲ ಈ ಸರ್ವೆ ಮುಗಿಸ್ಬೇಕಂತೇಳಿ 2013. ಆದರೆ ಮತ್ತೆ ಪುನಃ ತಮಗೆ ಒಂದು ಕಾಪಿ ಕೊಟ್ಟಿದ್ದೀನಿ. ಈಗ ಮತ್ತೆ ಕಮಿಷನ್ನಿಂದ ಒಂದು ಯಾವುದೋ ಒಂದು ಸಂಸ್ಥೆ ಬಂದು. ಈ ಸಂದರ್ಭದಲ್ಲಿ ಪ್ರೇಮ್ ಸಿಂಗ್, ವಿಲ್ಸನ್, ಟಿ ವಾಸು, ರಮೇಶ್ ಸಿಂಗ್ ಇದ್ದರು. YTPS ಮೂಲಕ ಸಾಗಿಸಲಾಗುತ್ತಿರುವ ಹಾರು ಬೂದಿಯನ್ನು ರೈಲ್ವೆ ಮುಖಾಂತರ ಸಾಗಿಸಬೇಕೆಂದು ಒತ್ತಾಯಿಸಿ ದಲಿತ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪವರ್ ಮ್ಯಾಕ್ ಹಾಗೂ YTPS ಅಧಿಕಾರಿಗಳು ಸ್ಥಳೀಯ ಕಾರ್ಮಿಕರನ್ನು ನಿರ್ಲಕ್ಷಿಸಿ ತಾರತಮ್ಯ ಮಾಡುತ್ತಿರುವುದು ಖಂಡನೀಯ. ಸಂತ್ರಸ್ತ ಗ್ರಾಮಗಳಿಗೆ ಆಸ್ಪತ್ರೆ, ರಸ್ತೆ, ಅಂಬೇಡ್ಕರ್ ಭವನ, ಹಸಿರೀಕರಣ, ಉದ್ಯೋಗ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವ ತನಕ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು.
ನಕಲಿ ಬಯೋಮೆಟ್ರಿಕ್ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಳಪಡಿಸಬೇಕು. ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸದ ಹೊಣೆ ಕಾರ್ಖಾನೆ ತೆಗೆದುಕೊಳ್ಳಬೇಕು. ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡಬೇಕು. ಕಾರ್ಮಿಕರ ಆರೋಗ್ಯಕ್ಕೆ ಉಚಿತ ಚಿಕಿತ್ಸೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ರಸ್ತೆ ಅಗಲೀಕರಣ ಹಾಗೂ ವಿದ್ಯುತ್ ದೀಪಗಳ ಅಳವಡಿಕೆ ಸೇರಿದಂತೆ ಜನಜೀವನಕ್ಕೆ ಅವಶ್ಯಕವಾದ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಬೀದಿ ತಿರುಗಿ ನಾವು ಹಗಲು ರಾತ್ರಿ ಎನ್ನದೆ ಆದಿ ಬೀದಿ ತಿರುಗಿ ನಾವು ಹಗಲು ರಾತ್ರಿ ಎನ್ನದೆ ಹೈಟೆಕ್ಕು ಅಂತಾರ ನಮಗ ಬೈಟೆಕ್ಕು ಮಾಡ್ತಾರ. ಈ ಸಂದರ್ಭದಲ್ಲಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಾರುತಿ, ಡಿಎಸ್ಎಸ್ ಮುಖಂಡ ಎಂ ಈರಣ್ಣ, ಎಂಆರ್ಎಚ್ಎಸ್ ಮುಖಂಡ ಹನುಮಂತಪ್ಪ ಮನ್ನಾಪುರಿ, ಡಿಎಸ್ಎಸ್ ಮುಖಂಡ ಷಣ್ಮುಖಪ್ಪ ಘಂಟೆ, ಕನ್ನಡಿಗರ ಸಂಘದ ಇಮ್ರಾನ್ ಬಡಿಸಾಬ್, ಕರಾವೆ ಮುಖಂಡ ಸುರೇಶ್ ಬಾಬು, ಜಾಗೃತಿ ವೇದಿಕೆಯ ರಾಜ್ಯ ಮುಖಂಡ ಎನ್ ಬಾಬು, ರೈತ ಸಂಘ ಮುಖಂಡ ನಿಂಗಪ್ಪ ವಡ್ಡರ್, ಚಿನ್ನಪ್ಪ, ವೆಂಕಟೇಶ್, ತಾಲೂಕು ಅಧ್ಯಕ್ಷ ಜಿಂದಪ್ಪ ಜೇಗರ್ಕಲ್, ಕರಾವೆ ಮುಖಂಡ ಭಾಷಾ ನಾಯಕ್, ರೈತ ಸಂಘ ಮುಖಂಡ ಮಂಜುನಾಥ್, ಬಾಬುರಾವ್, ಕೃಷ್ಣ ಮಾಚರ್ಲ, ಡಿಎಸ್ಎಸ್ ಮುಖಂಡ ಕಾಶಿನಾಥ್ ಕೂಡಿ ಹಾಗೂ ಮುಖಂಡ ಈರಣ್ಣ ಕುರುಡಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸಮ್ಮೇಳನ. ಗುಣಮಟ್ಟ ಸಂಶೋಧನೆಗಳು ರೈತರಿಗೆ ತಲುಪಿಸಬೇಕು. ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ. ಆಧುನಿಕತೆ ವೇಗದಲ್ಲಿ ಆಯುರ್ವೇದ ಚಿಕಿತ್ಸೆ ಮರೆಯಾಗಬಾರದು. ಸಂತೋಷ್ ರಾಣಿ. ಆಸ್ತಿ ವಿವಾದ. ಪಾಲಿಕೆ ಸದಸ್ಯ ಜಿಂದಪ್ಪ ಮೇಲೆ ತಿಮ್ಮಾರೆಡ್ಡಿಯಿಂದ ಹಲ್ಲೆ. ಕಚೇರಿಯಲ್ಲಿ ಬಿಗು ವಾತಾವರಣ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಮಾದಿಗ ಎಂದು ಬರೆಯಿಸಿ ರಾಮಣ್ಣ. ದೇವದುರ್ಗ ಪಟ್ಟಣದಲ್ಲಿ ಅನಧಿಕೃತ ಬ್ಯಾನರ್. ಉಪ ಲೋಕಾಯುಕ್ತರಿಂದ ಅಧಿಕಾರಿಗಳ ರಕ್ಷಣೆ. ಅಳ್ಳಪ್ಪ ಅಮರಾಪುರ್ ಆರೋಪ. ಸಫಾಯಿ ಕರ್ಮಚಾರಿ ಸಮೀಕ್ಷೆ ಹೆಸರಿನಲ್ಲಿ ಹಣ ಲೂಟಿ. ಹಿಂದಿನ ಸಮೀಕ್ಷೆಯಲ್ಲಿ ಗುರುತಿಸಿದ ಫಲಾನುಭವಿಗಳಿಗೆ ದೊರೆಯದ ಸೌಲಭ್ಯ. ಭಾಸ್ಕರ್ ಬಾಬು ಆರೋಪ. ಹಾರು ಬೂದಿ ಸಾಗಣೆ ಸಮಸ್ಯೆ ನೀಗಿಸಲು ಆಗ್ರಹಿಸಿ ದಲಿತ ಸೇನೆ ಪ್ರತಿಭಟನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗುವ. ವಂದನೆಗಳು.